ಕೆಲಸ ಎಲ್ಲ ಹುಡ್ಕೊಂಡು ಹೋದ್ನೆ ಆದ್ರೆ ಯಾವ್ದು ಕೆಲಸ ಕೊಡ್ಲಿಲ್ಲ, ಏನ್ ಮಾಡ್ಲಿಲ್ಲ. ಮತ್ತೆ ಅದು ಏನ್ ಬಿಡು, ನಮ್ಮ ಸಮುದಾಯದವ್ರು ನೀವು ನೋಡಿರ್ತೀರಾ, ಒಂದು ಭಿಕ್ಷಾಟನದಲ್ಲಿ ನೋಡಿರ್ತೀರಾ, ಒಂದು ಸೆಕ್ಸ್ ವರ್ಕ್ ನೋಡಿರ್ತೀರಾ. ಹೌದು. ನಾನ್ ಭಿಕ್ಷಾಟನ ಆಯ್ಕೆ ಮಾಡ್ಕೊಂಡೆ ಸರ್ ಹ್ಮ್. ಮೆಂಟಲಿ. ಅಂದ್ರೆ ಅವ್ರು ಕೊಡ್ತಾರೆ, 2 ವರ್ಕ್ ಕೊಡ್ತಾರೆ. ಯಾವ್ದಕ್ಕೆ ಎರಡು ಹೋಗ್ತಿದ್ದಾರೆ? ವರ್ಕ್ ಅಂತಂದ್ರೆ ಈಗ ಅವ್ರ ಆಪ್ಷನ್ಸ್ ಅಂತ ಇರಲ್ಲ, ನೀವು ನಾವು ತಗೊಂಡಿದ್ದು. ತಗೋಬೇಕು. ಈಗ ನಾವು ನಿಮ್ಮ ಹತ್ರ ಹೇಳಿಲ್ವಾ ನೀವು ಸೆಕ್ಸ್ ವರ್ಕ್ಗೆ ಹೋಗಿ ಇದು ದೇಹ ಇಲ್ಲ ಮಾರ್ಲಿಕ್ಕೆ ಇಲ್ಲ ಹೋಗಿ ಅಂತ ಹೇಳಿ? ಆತರ ಎಂತ ಹೇಳಿಲ್ಲ ಸರ್. ಹಾಗೆ ಯಾಕಂದ್ರೆ ಹೇಳಿಲ್ಲ. ನಮ್ಗೆ ಫ್ರೀಡಮ್ ಇರುತ್ತೆ, ಅದಕ್ಕೆ ಫ್ರೀಡಮ್ ನೀವು ಇದೆ. ಫ್ರೀಡಮ್ ಇರುತ್ತೆ. ಅವ್ರ ಹತ್ರ ಫ್ರೀಡಮ್ ಇರ್ಲಿಲ್ಲ, ನೀನ್ ಅಲ್ಲ ಇದೇ ಇಲ್ಲ, ನನಗೆ ಮಾಡ್ಬೇಕು ನಾನು ಬ್ಯಾಂಗ್ಳೂರಲ್ಲಿ ಕೇಳಿದ್ದು. ಅವ್ರು ನಿಮಗೆ ಆತರ ಏನು ಇಲ್ಲಿಗೆ ಹೋಗ್ಬೇಕು ಹೇಳ್ತಾ ಇದ್ರು. ಆದ್ರೆ ನನಗೆ ಸರ್ಜರಿ ಆಗಿರ್ಲಿಲ್ಲ, ಏನಾಗಿಲ್ಲ, ಎಂತ ಅಲ್ಲಿ ಮಾಡ್ಬೇಕು, ಏನಾಗಿರಲಿಲ್ಲ. ಎಸ್, ರೈಟ್ ರೈಟ್ ಎಂತ ರೈಟ್. ಮಾಡ್ಬೇಕು. ಓಕೆ ಓಕೆ. ಹಾಗಾಗಿ ನಾನು ಅಲ್ಲಿ ಭಿಕ್ಷಾಟನೆ ಮಾಡಿದ್ರಿ. ಭಿಕ್ಷಾಟನೆಗೆ ಹೋಗ್ತಾ ಇದ್ದೆ. ಹ್ಮ್ ಹ್ಮ್ ಆ ಮೆಂಟಲ್ ಈಗ ನಾವು ಇಲ್ಲಿ ಮಂಗಳೂರಿಗೆ ಬಂದಾಗ ಹ್ಮ್. ಲಿಂಗ ಪರಿವರ್ತನೆ ಎಲ್ಲ ಮಾಡಿಸ್ಕೊಂಡು ಹ್ಮ್. ಪೂರ್ತಿ ಸಂಪೂರ್ಣ ಮಂಗಳಮುಖಿಯಾಗಿ ಬದಲಾವಣೆ ಆಗುತ್ತೆ ಅಂದ್ರೆ ಸರ್. ಇದು ಲಿಂಗ ಪರಿವರ್ತನೆ ಎಲ್ಲಿ ಮಾಡ್ತೀರಾ ನೀವು? ಲಿಂಗ ಪರಿವರ್ತನೆ ಬಂತಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಕೆಲವೊಂದು ಸಿಟಿಯಲ್ಲೆಲ್ಲ ಇದ್ದಾವೆ. ಅಂದ್ರೆ ಮಂಗಳೂರಲ್ಲಿ ಇದೆಯಾ? ಅಂದ್ರು ಮಂಗಳೂರಲ್ಲಿ ಇದೆ, ಹಾ. ಕೆಲವೊಂದು ಹಾಸ್ಪಿಟಲ್ಗಳು ಇದಾವೆ. ಅದು ಸಸ್ಪೆನ್ಸ್ ಆಗಿ ಮಾಡ್ತಾರೆ. ಎಸ್, ರೈಟ್. ಯಾಕಂದ್ರೆ ಒಂದು ಲಿಂಗ ಪರಿವರ್ತನೆ ಅಂದ್ರೆ ಒಂದು ಗಂಡಿನಿಂದ ಒಂದು ಹೆಣ್ಣಾಗಿ ಬದಲಾವಣೆ ಆಗ್ತಿದ್ರ ಅಂತಂದ್ರೆ, ಮತ್ತೆ ಕೆಲವೊಂದು ಮನೆದ್ದು ಆಪೋಸಿಟ್ ಫೋರ್ಸೆಬಲ್ ಇರುತ್ತೆ. ಅದ್ರದ್ದೆಲ್ಲ ಕೌನ್ಸಿಲಿಂಗ್ ಆಗ್ಬೇಕು. ಮತ್ತೆ ನಿಮ್ಮನ್ನ ಇದು ಮಾಡೋದಕ್ಕೆ ಮುಂಚೆ ಕೌನ್ಸಿಲಿಂಗ್ ಮಾಡ್ತಾರೆ. ನೀನ್ ಕೌನ್ಸಿಲಿಂಗ್ ಮಾಡಬೇಡ, ಮಾಡ್ತಾರೆ. ಈ ತರ ಈ ತರ ಆಗುತ್ತೆ. ಬೇಡ ನಿನ್ಗೆ ಇದೇ ಹಾ. ತರನೇ ಇರ್ಬೋದಲ್ಲ ಅಂತ ಹಾ. ಹೇಳಿದಾಗ, ಮತ್ತೆ ಇಲ್ಲ ನಾನು ಸಂಪೂರ್ಣ ನಾನು ಹುಡುಗಿ ಹಾ. ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ. ಅಂತ ಹೇಳಿ ಕೌನ್ಸಿಲಿಂಗ್ ಎಲ್ಲ ಕೊಡ್ಬೇಕಾಗಿರ್ಬೋದು. ಮತ್ತೆ ಅಂದ್ರೆ ಈಗ ಸಿಗ್ನೇಚರ್ ಎಲ್ಲ ಆಗಿರ್ಬೋದು, ಪ್ರತಿಯೊಂದು ಪ್ರೋಸೆಸ್ ಎಲ್ಲ ಇರುತ್ತೆ. ಎಲ್ಲ ಬಾಂಡ್ ಬರೆದು ಕೊಡ್ಬೇಕು ಹಾ, ನೀವು. ಆ ಪ್ರೋಸೆಸ್ ಮುಖಾಂತರನೇ ಸರ್ಜರಿ ಲಿಂಗ ಪರಿವರ್ತನೆ ಮಾಡಿಸ್ಕೊಳ್ಳೋದು. ಎಷ್ಟು ಟೈಮ್ ಆಗುತ್ತೆ ಇದು ಸರ್ಜರಿಗೆ? ಅಮೌಂಟ್ ಸರ್, ಅಲ್ಲ, ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳಿ? ಟೈಮ್ ತಗೊಳ್ಳೋದಂತಂದ್ರೆ ಕೆಲವೊಬ್ಬರಿಗೆ 3 ತಿಂಗಳಲ್ಲಿ ವಾಸಿ ಆಗುತ್ತೆ, ಸರ್ಜರಿ ಒನ್ ಡೇ ಎಲ್ಲ ಆಗುತ್ತೆ? ಸರ್ಜರಿ 1 day ದಲ್ಲಿ ಮುಗಿಸ್ತಾರೆ. ಫುಲ್ ಆಗುತ್ತೆ. ಅಂದ್ರೆ ಸರ್ಜರಿ ಮಾಡುವಾಗ ನಿಮ್ದು ತಗೊಳ್ತಿರ್ತಾರ, ಅನಲಿಸ್ ಮಾಡಿರ್ತಾರಲ್ಲ? ನಾನ್ ತುಂಬಾನೇ ಭಯಪಟ್ಟೆ ಸರ್ಜರಿಗೆ ಹೋಗ್ಬೇಕಾದ್ರೆ. ಅವತ್ತು ನನಗೆ ಒಂದು ಪವಾಡನೆ ಆಯ್ತು ನಮ್ಮ ಮನೆಯಲ್ಲಿ. ಹಾ. ಸರ್ಜರಿಗೆ ಹೋಗ್ತಾ ಇದೀನಿ, ನನ್ನ ಮನೆಯಲ್ಲಿ ಗೊತ್ತಿಲ್ಲ ನನ್ಗೆ ಸರ್ಜರಿಗೆ ಹೋಗ್ತಿದ್ದೀನಿ, ನಾನು ಕಲಿತಾ ಇದ್ದೀನಿ ಅಂತ ಹೇಳಿದೀನಿ. ಅಲ್ಲಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟನೆ ಅಂತಾನೂ ಹೇಳಿಲ್ಲ ನಾನು. ಹ್ಮ್. ಸುಮ್ನೆ ನಾನು ಇಲ್ಲೇ ಕಲಿತಾ ಇದೀನಿ ಅಂತ ಹೇಳ್ಕೊಂಡು ಬರ್ತಿರ್ಬೇಕಾದ್ರೆ ಒಂದಿನ ನನಗೆ ಸರ್ಜರಿಗೆ ಹೋಗೋ ಪ್ರೋಸೆಸ್ ಬಂತು. ಮೈಸೂರಲ್ಲಿ ನನಗೆ ಸರ್ಜರಿಗೆ ಹೋದೆ. ಹ್ಮ್. ಮೈಸೂರಲ್ಲಿ ನಮ್ಮ ಇಲ್ಲೇ ಸಮುದಾಯದವ್ರು ಕರ್ಕೊಂಡು ಮೈಸೂರಿಗೆ ಸರ್ಜರಿಗೆ ಹೋದಾಗ ನನ್ಗೆ ಅಳ್ತಾ ಇದ್ದೆ. ಹ್ಮ್. ನನಗೆ ಒಂದು ಭಯ ಹೆದ್ರಿಕೆ ಆಗ್ತಾ ಇತ್ತು, ಭಯ ಇತ್ತು. ಎಷ್ಟೋ ಜನರು ಕೂಡ ಬಾಯಿಂದ ನಾನು ಕೇಳಿದ್ದೆ, ಏನಪ್ಪಾ ಅಂತಂದ್ರೆ ಸರ್ಜರಿಗೆ ಹೋದವರು ಕೆಲವೊಬ್ರೆಲ್ಲ ಸತ್ತೋಗ್ಬಿಡ್ತಾರೆ, ಕೆಲವೊಬ್ರೆಲ್ಲ ಸಾಯ್ತಾರಾ? ಹಾ ಸರ್, ಎಷ್ಟೋ ಜನಗಳೆಲ್ಲ ಡೆತ್ ಆಗ್ತಾರೆ. ಡೆತ್ ಆಗ್ತಾರಂತೆ. ಆಪರೇಷನ್ ನನಗೆ ಸಕ್ಸಸ್ ಬೇರೆ ಆಗಿದ್ರೆ. ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಡೆತ್ ಆಗಿ ಹೋಗ್ತಾರಂತೆ ಎಷ್ಟೋ ಜನಗಳಿಗೆ. ಓಕೆ ಮತ್ತೆ ಓಕೆ. ಯೂರಿನ್ ಎಲ್ಲ ಬ್ಲಾಕ್ ಆಗಿಬಿಡುತ್ತಂತೆ ಕೆಲವೊಂದು ಓಹೋ. ಸಮಯದಲ್ಲಿ. ಓಹೋ. ಆತರ ಎಲ್ಲ ಭಯ ಎಲ್ಲ ಹೇಳಿ ನನಗೆ ಕೆಲವೊಬ್ರೆಲ್ಲ ಭಯ ಎಲ್ಲ ಕೆಲವ್ರು ಹಾ. ಹೇಳ್ತಾ ಇರ್ತಿದ್ರಲ್ಲ, ಹ್ಮ್. ಅವರಿಗೆ ಆಗಿರುವಂತ ಅನುಭವಗಳು ಮತ್ತೆ ಹ್ಮ್. ಬೇರೆಯವ್ರು ನೋಡಿರೋಂತ ಅನುಭವಗಳು ನಮ್ಮ ಹತ್ರ ಹೇಳಿ ಕೇಳ್ಬೇಕಾದ್ರೆ ಭಯ ಆಗ್ತಾ ಇತ್ತು. ಹ್ಮ್. ಎಲ್ಲಿ ನಾನು ಸತ್ತೋಗ್ಬಿಡ್ತೇನೆ ಇನ್ನು, ಎಲ್ಲೋ ನಾನು ಸತ್ತೋಗ್ಬಿಡ್ತೇನೆ ಅಂತ ಹೇಳಿ. ಮತ್ತೆ ಸರ್ಜರಿ ಪ್ರೊಸೆಸ್ ಒಳಗಡೆ ಹೋಗ್ಬೇಕಾದ್ರೆ ಹ್ಮ್. ಐಸಿಯುದಲ್ಲಿ ಹಿಂಗ್ ಒಳಗಡೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಮತ್ತೆ ನಾನು ಅಲ್ಲಿ ನಿಂತ್ಕೊಂಡೆ. ಹ್ಮ್. ಸರ್ ಸ್ವಲ್ಪ ನಿಲ್ಲಿ ಅಂತಂದೆ. ಹ್ಮ್. ಮತ್ತೆ ಹೊರಗಡೆ ಹೋದೆ. ಮತ್ತೆ ನನ್ನ ಫ್ರೆಂಡ್ ಎಲ್ಲ ಹೊರಗಡೆ ಇದ್ರಲ್ಲ ಎಲ್ಲರ ಹತ್ರ, ಹ್ಮ್. ನಾನು ಒಂದೇ ಒಂದ್ಸಲ ನನ್ನ ತಾಯಿ ಜೊತೆ ಮಾತಾಡಿ ಬರುತ್ತೆ, ನಾನು ಇರ್ಲಿ ಬಿಡ್ಲಿ, ಹಾ. ನನ್ನ ಪ್ರಾಣ ಹೋದ್ರೆ ಕೂಡ ನನ್ನ ತಾಯಿ ಜೊತೆ ಒಂದು ಸ್ವಲ್ಪ ಮಾತಾಡಿ ಬರ್ತೀನಿ ಅಂತ ಹೇಳಿದಾಗ ಮತ್ತೆ ನಾನು ಅವ್ರಿಗೆ ಕೊಟ್ರು. 2 ನಿಮಿಷ ಸಮಯ ನೋಡಮ್ಮ, ಹೋಗಿ ಬಾ ಅಂತ ಹೇಳಿದಾಗ ಪಟ್ಟ ನಾನು ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮನಿಗೆ ಫೋನ್ ಮಾಡಿದಾಗ ಹೇಗಿದೆ ಬಾ ಅಂತ ಹೇಳಿದಾಗ, ನಾನ್ ಚೆನ್ನಾಗಿದ್ದೀನಿ, ನೀನ್ ಚಲತ್ನಾಗ ಓದ್ತಾ ಇದ್ದೆ ತಾನೆ ಅಂತಂದು. ಓದಕತ್ತೀನವ್ವ ಅಂತ. ನನ್ನ ತಾಯಿಗೆ ಅವ್ವ ಅಂತಾನೆ ಕರೆಯೋದು, ಅವ್ವ. ಹ್ಮ್. ಓದ್ತಾ ಇದೀನವ್ವ, ನಾನ್ ಚೆನ್ನಾಗ್ ಓದ್ತಾ ಇದೀನಿ ಅಂತಂತ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಆದ್ರೆ ಹೇಳ್ಕೊಳ್ತಾ ಇಲ್ಲ ಅಪ್ಪ ಆದ್ರೆ ಅಮ್ಮನಿಗೆ. ಹೇಳಿಲ್ಲ ಮಾತ್ರ, ಈ ತರ ಹೇಳಿಲ್ಲ ಅಮ್ಮನ ಹತ್ರ, ಈ ತರ ಬದಲಾಗ್ತಾ ನಾನು ಇದ್ದೇನೆ ಅಂತ ಹೇಳಿ. ಬದಲಾವಣೆ ಆಗ್ತಾ ಇದೀನಿ, ಸರ್ಜರಿಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ. ಆ ಮೆಂಟಲ್ ನನ್ನ ತಾಯಿ ಒಂದು ಮಾತು ಹೇಳಿಲ್ಲ ನನಗೆ, ಸರಿ ನೀನ್ ಚೆನ್ನಾಗಿ ಓದ್ಬೇಕು. ನನ್ನ ಅಕ್ಕ ಆ ಮೆಂಟಲ್ಲಿ ನನ್ನ ಮನೆಗೆ ಡೆಲಿವರಿಗೆ ಬಂದಿದ್ಲು. ಹ್ಮ್. ನನ್ನ ಅಕ್ಕ ಡೆಲಿವರಿಗೆ ಬಂದಾಗ ಅಕ್ಕ ಹೇಳಿದ್ರು, ಅಕ್ಕನಿಗೆ ಯಾಕೋ ತುಂಬಾ ಹೊಟ್ಟೆ ನೋವಾಗ್ತಿದೆ, ಹೊಟ್ಟೆ ಚುಸ್ತಾ ಇದೆ ಅಂತಂತೆ. ಓ. ಅಂತ ಹೇಳಿದಾಗ ನನ್ಗೆ ಸುಮ್ನೆ ಅದೇ ಹೌದಾ ಅಂತ ಹೇಳಿದೆ. ಯಾಕಂದ್ರೆ ಅಕ್ಕನಿಗೆ ಡೆಲಿವರಿ ಸ್ಟಾರ್ಟ್ ಆಗಿ ಪ್ರಾರಂಭವಾಗಿದೆ ಆ ಮೆಂಟಲ್ಲಿ. ಹ್ಮ್ ಹ್ಮ್. ನಾನು ಮುಗಿಸ್ಕೊಂಡು ಒಳಗಡೆ ಸರಿ ಓಕೆವಾ ಅಂತಂತ ಹೇಳಿ ನಾನು ಓದ್ತಾ ಇದ್ದೀನಿ. ಅಲ್ಲಿ ಶಾಲೆಯಲ್ಲೆಲ್ಲ ಕರಿತಾ ಇದ್ದಾರೆ ಸರ್, ನಾನು ಮಾತಾಡಿ ಬರ್ತೀನಿ ಇರು, ನಾನು ಏನೋ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಬರಿತೇನೆ ಅಂತ ಹೇಳಿ ಒಳಗಡೆ ಎಂಟ್ರಿ ಆದೆ. ಹ್ಮ್. ಒಳಗಡೆ ಎಂಟ್ರಿ ಆದಾಗ ನಾನು ಫಸ್ಟಿಗೆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ, ದೇವ್ರೇ ನನ್ನ ಮುಂದಿನ ಜನ್ಮ ಅಂತಂತಿದ್ರೆ ನಾನು ಸಂಪೂರ್ಣ ಒಂದು ಗಂಡಾಗಿನ ಹುಟ್ಲಿ, ಸಂಪೂರ್ಣ ಒಂದು ಹೆಣ್ಣಾಗಿ ಹುಟ್ಲಿ. ಈ ಲೈಫಲ್ಲಿ ತುಂಬಾನೇ ನೋವು ಪಟ್ಬಿಟ್ಟೆ, ತುಂಬಾನೇ ಅವಮಾನ ಪಟ್ಬಿಟ್ಟೆ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀನಿ. ಮತ್ತೆ ದೇವ್ರ ಹತ್ರ ಹೇಳ್ಕೊಳ್ತಿದ್ದೀನಿ, ದೇವ್ರೇ ಸ್ವಾಮಿ ಕೊರಗಜ್ಜ, ನಾನು ಅಜ್ಜನ ನಂಬೋದು, ಹ್ಮ್. ತುಳುನಾಡಿನ ದೈವದಲ್ಲಿರುವಂತಹ ಅಜ್ಜನ ನಂಬುದು, ಅಜ್ಜನ ನನ್ನ ಕೈ ಮುಗಿದೆ. ಹ್ಮ್. ಅಜ್ಜ ನನ್ನ ಕೈಯಿಂದಂತರೂ ನಾನೊಂದು ಹೆಣ್ಣಾಗಿ ಬದಲಾವಣೆ ಆಗ್ತಿದ್ದೀನಿ, ನಾನು ಸಾಯ್ತಿದ್ದೀನೋ ಬದುಕ್ತೀನಿ ಗೊತ್ತಿಲ್ಲ. ನನ್ನ ಅಪ್ಪ ಅಮ್ಮನ ಮತ್ತೆ ನನ್ನ ಅಕ್ಕನ ಎಲ್ಲರನ್ನು ಚೆನ್ನಾಗಿಟ್ಟಿರಪ್ಪ ದೇವ್ರೆ ಅಂತಂತೇಳಿ ಮತ್ತೆ ಹೋದಾಗ ನನಗೆ ಇಂಜೆಕ್ಷನ್ ಕೊಟ್ಟಾಗ ನನಗೆ ಯಾವಾಗೆ ಪ್ರಜ್ಞೆ ತಪ್ಪಿತು. ಅನಲೈಸ್ ಮಾಡ್ಕೊಂಡ್ರು. ಹ್ಮ್. ಹ್ಮ್. ಪ್ರಜ್ಞೆ ತಪ್ಪಿ ಆ ಮೆಂಟಲ್ಲಿ ಅಕ್ಕನಿಗೆ ಅಲ್ಲಿ ಡೆಲಿವರಿ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ. ಅಟ್ ಎ ಟೈಮ್.
ಅದೇ ಸಮಯ ನಾನು ಒಳಗಡೆ ಎಂಟ್ರಿ ಆದಾಗನೇ ಹ್ಮ್. ಅಕ್ಕನಿಗೆ ಹೊಟ್ಟೆ ಚುಸ್ತಾ ಇದೆ ಅಂತ ಅಮ್ಮ ಹೇಳಿದ್ರಲ್ಲ ನನಗೆ. ಹ್ಮ್. ಸುಮ್ನೆ ನನ್ಗೇನು ಅದು ಯಾಕೆ ಸುಮ್ನೆ ಚುಸ್ತಿರ್ಬೋದು ಅಂತ ನಾನು ಅನ್ಕೊಂಡು ಅಕ್ಕನಿಗೆ 9 ಮಂತ್ ಕಳೆದು ಈಗ ದಿನದಲ್ಲಿ ಅಂತ ಹೇಳ್ತಾರಲ್ಲ ಸರ್, ಹೌದು. ಆಮೆಂಟಲ್ಲಿ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅಕ್ಕನಿಗೆ. ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ, ನಾನು ಸರ್ಜರಿ ಮುಗಿಸ್ಕೊಂಡು ರಾತ್ರಿ 10:30 ಆಗಿತ್ತು. ಎಷ್ಟು ರಾತ್ರಿ ಗಂಟೆಗೆ ಒಳಗೆ ಹೋದ್ರಿ ಐ ಸಿ ಒಳಗಡೆ? ಐಸಿ ಒಳಗಡೆ 2 ಗಂಟೆ 3 ಗಂಟೆ ಸುಮಾರು ಮಧ್ಯಾಹ್ನ ಹೋಗಿದ್ದು Afternoon. ನನಗೆ. ಹ್ಮ್. ಹೋಗಿ ನನಗೆ ಹೊರಗಡೆ ಬೆಡ್ ಅಲ್ಲಿ ತಂದು ಹಾಕ್ತಾರೆ. ನನಗೆ 10:30 ಸಮಯ ಆಗಿತ್ತು. ಹ್ಮ್. ನನಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಅನಸ್ತಿಷ್ಯ ಕೊಟ್ಟಿರ್ತಾರೆ, ತುಟಿ ಎಲ್ಲ ದಪ್ಪ ಆಗಿರ್ತವೆ. ನನಗೆ ಮಾತಾಡ್ಲಿಕ್ಕೆ ಬರಲ್ಲ. ಮಾತಾಡ್ಬೇಕಂದ್ರೆ ನೀರ್ ಕುಡಿಬೇಕಂದ್ರೆ ನೀರ್ ಕುಡಿಯೋಕೆ 8 ಅವರ್ ಅವರಿಗೆ ನೀರೇ ಕೊಡ್ಬಾರ್ದು. ಅಂದ್ರೆ ಇದಾದ ನಂತರ ಸರ್ಜರಿ ಆದ ತಕ್ಷಣ 8 ತಾಸುವರೆಗೆ ನೀರ್ ಕೊಡಲ್ಲ. ಮತ್ತೆ ಏನ್ food ಏನಿಲ್ಲ? ಫುಡ್ಡು, ಗಂಜಿ ಆತರ ಅಂತದ್ದು ಕೊಡ್ಬೇಕು. ಆಮೇಲೆ ಹಾ, ಹಾ. ಮತ್ತೆ ಹೇಳ್ತಿರ್ಬೇಕಾದ್ರೆ ಮತ್ತೆ ಅಮ್ಮ ಎಲ್ಲ ಫೋನ್ ಮೇಲೆ ಫೋನ್ ತುಂಬಾ ಮಾಡಿದ್ದಾರೆ. ಓ. ತುಂಬಾ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದಾಗ ನನ್ನ ಫ್ರೆಂಡಿಗೆ ಹೇಳಿದೆ, ಅವಳಿಗೆ ಹಿಂಗ್ ಸಿಗ್ನಲ್ ಮಾತಾಡು ಅಂತ ಹೇಳಿ ನನ್ನ ಬಾಯಿಂದ ಅವಳಿಗೆ ಅರ್ಥ ಆಯ್ತು. ಮತ್ತೆ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ರು. ಅಕ್ಕ ಯಾಕಮ್ಮ ಫೋನ್ ಮಾಡಿದ್ರಲ್ಲ ಅಂತ ಕೇಳಿದಾಗ, ಏನಿಲ್ಲಮ್ಮ, ಇವ್ರದ್ದು ಅಂದ್ರೆ ನಮ್ಮ ಡೆಲಿವರಿ ಆಯ್ತು. ಅಕ್ಕಂದು ಡೆಲಿವರಿಗೆ ಕರ್ಕೊಂಡ್ ಬಂದಿದೀವಿ, ಹ್ಮ್. ದುಡ್ಡಿನ ಅವಶ್ಯಕತೆ ಇತ್ತು ಅಂತ ಹೇಳಿದ್ದಾರೆ. ಓ. ನಾನು ಈ ಸಿಚುವೇಶನ್ ಮಲ್ಕೊಂಡಿದೀನಿ, ಹಂಗೆ ಕಣ್ಣಲ್ಲಿ ನೀರ್ ಹೋಗ್ತಾ ಇದೆ. ಮನೇಲಿ ಸಿಚುವೇಶನ್ಗಳು ಎಲ್ಲ ನೆನ್ಸ್ಕೊಂಡು ಅಳ್ತಿದೀನಿ. ಈ ನೋವು ತಡ್ಕೊಳಕ್ ಆಗ್ತಿಲ್ಲ. ತುಂಬಾ ಪೇನ್ ಇತ್ತು. ಅಷ್ಟು ಫೇನ್ ಸರ್, ಬ್ಲಡ್ ಹಿಂಗ ಇಳಿತಾ ಇರುತ್ತೆ, ತಟ ಹಿಡಿತಾ ಇರುತ್ತೆ. ಹೌದಾ? ಆ ಸಿಚುವೇಶನ್ ಅಲ್ಲಿ ಈ ನೋವು ತಡ್ಕೊಳ್ಳೋದ, ಮನೆಯಂದು ಪ್ರಾಬ್ಲಮ್ ನೋಡ್ಬೇಕಾ, ಏನ್ ಮಾಡ್ಬೇಕಂತ ಹೇಳಿ ಅಪ್ಪ ಯಾರ ಹತ್ರ ಸಾಲ ಇಸ್ಕೊಂಡು ಮತ್ತೆ ಅಲ್ಲೆಲ್ಲ ತೋರಿಸಿದಾಗ ನೆಕ್ಸ್ಟ್ ಮಗು ಡೆಲಿವರಿ ಆಗಿದೆ. ನಾನು ಇಲ್ಲಿ ಸಂಪೂರ್ಣ ಹೆಣ್ಣಾಗಿ ಬದಲಾವಣೆ ಆಗಿದ್ದೀನಿ. ಮನೇಲಿ ಗಂಡಾಗಿ ಹುಟ್ಟಿದೆ ಒಂದು ಮಗು, ಅಕ್ಕನಿಗೆ ಹೌದಾ? ಡೆಲಿವರಿ ಆಗಿದೆ. ಅದೊಂದು ಲೈಫ್ ಸ್ಟೋರಿ, ಜೀವನದ ಮರೆಯಲಾರದ ಲೈಫ್ ಸ್ಟೋರಿ ಅಂತಾನೆ ಹೇಳ್ಬೋದು. ಅದು ನಾನು ಆ ಮಗುನ್ ನೋಡ್ದಂಗಲ್ಲ ನನ್ ನೆನಪಾಗ್ತಿರುತ್ತೆ. ಅಯ್ಯೋ, ನಾನು ಅವತ್ತು ಸರ್ಜರಿಗೆ ಹೋಗಿದ್ದೀನಲ್ಲ, ಈ ಹುಡುಗ ಹುಟ್ಟಿರೋದು ಅಂತಂತ ಹೇಳಿ ನೋಡ್ತಾ ಇರ್ತೀನಿ. ಮತ್ತೆ ಮನೇಲಿನೂ ಹೇಳ್ಕೊಂಡೆ ಆಮೇಲೆ ಬದಲಾವಣೆ ಆದಾಗ. ಯಾವಾಗ ಹೇಳ್ಕೊಂಡ್ರಿ? ರೀಸೆಂಟ್ಲಿ ಹೇಳ್ಕೊಂಡಿದ್ದು, ಇಚ್ಚಿಚ್ಚಿಗೆ ಹೇಳ್ಕೊಂಡಿದ್ದು, ಒಂದು 6 ತಿಂಗಳಾಗಿರ್ಬೋದು. ಅಕ್ಕನ ಹತ್ರ ಹೇಳ್ಕೊಂಡು, ಅಕ್ಕ ನಿನ್ಗೆ ಅವತ್ತು ಡೆಲಿವರಿ ನಾನು ಇರ್ಲಿಲ್ಲ ಕಣೆ, ನಾನು ಸತ್ತು ಬದುಕ್ತಾ ಇದ್ದೆ ಅಮ್ಮೆಂಟಲ್ಲಿ ಅಂತ ಹೇಳಿದ್ದು ಅಕ್ಕನಿಗೆ. ಹೌದಾ? ಅಂದ್ಗಟ್ಟೆ ಸುಮ್ನೆ ಆದ್ರೆ ಹೌದಾ ಅಂತಂತ ಹ್ಮ್. ಹೌದಾ ಅಂತಂದಾಗ ಆಮೇಲೆ ಕೇಳಿದ, ಅಕ್ಕ ಅಳ್ತಾ ಇದ್ದಾಳೆ. ಹ್ಮ್. ಹಾಗಾಗಿ ಪೂರ್ತಿ ಸಂಪೂರ್ಣವಾಗಿ 41 ದಿನವರೆಗೆ ನಮ್ಗೆ ಸರ್ಜರಿ ಪ್ರೋಸೆಸ್ಗಳೆಲ್ಲ ಇರ್ತವೆ ಮನೇಲಿ. ಅಂದ್ರೆ ಸ್ನಾನ ಮಾಡಿಸುವಂತದ್ದಾಗಿರ್ಬೋದು, ಮೈಯಲ್ಲೆಲ್ಲ ಅರಿಶಿನ ಹಚ್ಚುವಂತದ್ದಾಗಿರ್ಬೋದು, ಆ ತರ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇರ್ತಾವೆ. ಒಂದು ಅಂದ್ರೆ ಹುಡುಗಿಯಾಗಿ ಬದಲಾವಣೆಗೆ ಸರ್ಜರಿ ಆಗಿ 41 ದಿವಸ ಬೇಕು ನೀವು ರಿಕವರಿ ಆಗ್ಲಿಕ್ಕೆ. ಮಾಡ್ಬೇಕಂದ್ರೆ ರೆಸ್ಟ್ ಮಾಡ್ಬೇಕು. ಅಂದ್ರೆ ಮಲ್ಕೊಂಡಿರ್ಬೇಕು. ಮಲ್ಕೊಂಡಲ್ಲೇ ಮಾಡ್ಕೋಬೇಕು. ಮತ್ತೆ ನಮ್ಗೆ ಊಟದೆಲ್ಲ ವ್ಯವಸ್ಥೆ ಕೊಡ್ತಾ ಇರ್ತಾರೆ. ಯಾರು ನೋಡ್ಕೊಂಡ್ರು ಈ ಸರ್ಜರಿ ಆದಾಗ? ನಮ್ಮ ಸಮುದಾಯದವರೇ ಬರ್ತಾರೆ, ಎಲ್ಲರೂ ಬರ್ತಾರೆ. ನಿಮ್ಮ ಜೊತೆ ನಿಲ್ತಾರೆ, ನಿಮಗೆ ಎದುರು ಕೂಡ ಆಗ್ತಾರೆ. ಹೌದು, ಎರಡೂ ಇದೆ. ಅಂದ್ರೆ ಈಗ ಸಮಾಜದಲ್ಲಿ ನೋಡಿರ್ತೀರಾ, ಈ ಗಂಡ್ ಮಕ್ಕಳಲ್ಲಿ ಎಷ್ಟೋ ಜನಗಳು ಕಳ್ರಿದ್ದಾರೆ, ಸುಳ್ರಿದ್ದಾರೆ, ಜೈಲಿಗೆ ಹೋಗಿ ಬಂದವರಿದ್ದಾರೆ, ಕೊಲೆ ಮಾಡಿದರಿದ್ದಾರೆ, ಚಿಕ್ಕ ಮಕ್ಕಳನ್ನ ಅತ್ಯಾಚಾರ ಮಾಡಿದರಿದ್ದಾರೆ. ಹೆಣ್ಮಕ್ಳು ನೋಡಿರ್ತಾರೆ, ಎಷ್ಟೋ ಗಂಡ್ರನ್ನ ಕೊಲೆ ಮಾಡ್ತಾರೆ. ಹಾಗೆ ನನ್ನ ಸಮುದಾಯದಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಕೂಡ ಇದ್ದಾರೆ. ಆ ತರ ಈ ಸಮಾಜದಲ್ಲಿ ಈಗೇನೆ ಆಗ್ತಾ ಇದೆ. ಹೌದು. ಈಗ ಯಾರೋ ಮಾಡಿದ ತಪ್ಪಿಗೆ ನಮ್ಮ ಸಮುದಾಯದವರು ಎಷ್ಟೋ ಸಲ ಮಾಡ್ಲಾರ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದು ಇದೆ ಉದಾಹರಣೆ. ಅಲ್ಲ? ಹೌದು ಸರ್. 41 ಡೇಸ್ ಅಲ್ಲಿ ರಿಕವರ್ ಆದ್ರೆ ಮತ್ತೆ ರಿಕವರ್ ಇಲ್ಲ ಸರ್, ಅಲ್ಲೇ 9 ದಿನಕ್ಕೆ ನನಗೆ ಅಲ್ಲಿ ಡಿಸ್ಚಾರ್ಜ್ ಆಯ್ತು. ಹಾ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದಾಗ ಮತ್ತೆ ನನಗೆ ಇಲ್ಲಿ ರೆಸ್ಟ್ ಅಲ್ಲಿ ಬೆಡ್ ರೆಸ್ಟ್ ಅಲ್ಲೆಲ್ಲ ಇರ್ತಾ ಇದ್ನಲ್ಲ. ಎಷ್ಟು ಖರ್ಚಾಯ್ತು? ಅದು ಒಂದು 1.5 ಲಕ್ಷ, 1.5 ಲಕ್ಷ 2 ಲಕ್ಷ ಖರ್ಚಾಯ್ತು. 2 ಲಕ್ಷ ಖರ್ಚು. ಭಿಕ್ಷಾಟನೆ ಮಾಡಿದ್ದೆಲ್ಲ ಹಣ ಎಲ್ಲ. ಅಂದ್ರೆ ನಿಮ್ಮ ಅಮೌಂಟ್ ಕೊಡ್ಬೇಕಾ, ನಿಮ್ ಸಮುದಾಯದವ್ರು ಕೊಡ್ತಾರ ಅದು? ಹಂಗೇನಿಲ್ಲ. ಈಗ ಕೆಲವೊಬ್ರೆಲ್ಲ ಏನ್ ಮಾಡ್ತಾರಂತಂದ್ರೆ, ಈಗ ವಿಡಿಯೋ ಮಾಡ್ಕೊಳ್ಳಿಕ್ಕೋಸ್ಕರನೇ ಅವ್ರ ಹತ್ರ 5 ಲಕ್ಷ ಕೊಡೋದು, 6 ಲಕ್ಷ ಕೊಡೋದು, ಕೈಯಲ್ಲಿ ಕೊಟ್ಟು ವಿಡಿಯೋ ಮಾಡಿಸೋದು. ವಿಡಿಯೋ ಮಾಡಿಸಿದಾಗ ಅದು ಹಣ ಎಲ್ಲ ಕಿತ್ಕೊಳ್ಳೋದು. ಆ ಸರ್ಜರಿ ಪ್ರೊಸೆಸ್ ಎಷ್ಟು ಇರುತ್ತೆ ಹಣ ಅಷ್ಟು ಮಾತ್ರ ಖರ್ಚು ಮಾಡ್ಕೊಂತಾರೆ. ಸಾಯವರಿಗೆ ಅವರು 3 ರಿಂದ 4 ವರ್ಷವರೆಗೆ ಅವರಿಗೆ ದುಡ್ದು ಕೊಡ್ತಾನೆ ಇರ್ಬೇಕು ಹಣನ. ನಿಮ್ದು ಸಾಲ ಊಟ ಮಾತ್ರ. ಊಟ ಮಾತ್ರ. ಅದು ಕೆಲವೊಂದ್ಸಲ ನಾವು ಊಟಕ್ಕೆ ಕೂಡ ಫೋನ್ ಮಾಡಿ ಕೇಳ್ಬೇಕು ಅಂತ ಸಿಚುವೇಶನ್. ಗುರು ನಾವು ಊಟ ಮಾಡ್ಬೇಕು ಗುರು, ಹಸಿವಾಗಿದೆ ಗುರು ಅಂತ. ಹೇ ಮಗ, ಬೇಗ ಬೇಗ ಕಲೆಕ್ಷನ್ ಮುಗಿಸ್ಕೊಂಡ್ ಬಾ ಮನೆಗೆ ಅಂತಂತ ಹೇಳುದು ಅಷ್ಟೇ. ಮತ್ತೆ ಇಲ್ಲಿ ಊಟಕ್ಕೆ ಸಮಯ ಇಲ್ಲೇ ತಗೊಂಡ್ರಪ್ಪ ಅಂದ್ರೆ ಅವ್ರು ಕಲೆಕ್ಷನ್ ಮಾಡಕ್ ಆಗಲ್ಲ, ಅವ್ರಿಗೆ ನಾವು ದುಡ್ದು ಕೊಡಕ್ ಆಗಲ್ಲ ಅಂತ ಹೇಳಿ ಆ ಭಯದಿಂದ ಮತ್ತೆ ಓಡ್ಕೊಂಡು ಹೋಗ್ಬೇಕು. ಹಂಗೆ